ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಕತೀರ್ಥ ಇದು ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನಲ್ಲಿರುವಂಥ ಗುಡ್ಡಾಪುರದಿಂದ ಒಂದು 10 ಕಿಲೋಮೀಟರ್ ಅಂತರದಲ್ಲಿದೆ. ಇದು ದಾನಮ್ಮ ದೇವಿಯವರು ಮದುವೆಯಾದಂಥ ಸ್ಥಳ. ಸೋಮನಾಥನ್ ಕರ್ಕೊಂಡು ಬಂದು ಹಂಗೆ ಲಗ್ನ ಆಗ್ಯಾಡಿಲ್ಲ. 555 ಲಗ್ನ ಆಗ್ಯಾರ ಇಲ್ಲಿ ದಾನಮ್ಮನ ಕೂಡ ಇಲ್ಲಿ 555 ದಾನಮ್ಮನ ಕೂಡ ಲಗ್ನ ಆಗ್ಯಾವ್ರಿ. ಮದುವೆ ಯಾರು ಮಾಡಿ ಸರ್ ಬಂದು ಇಲ್ಲಿ ಮದುವೆ ತಾನೇ ಕರ್ಕೊಂಡು ಬಂದು ಮಾಡ್ಕೊಂಡ್ರಿ. ಬಸವಣ್ಣವ್ರು ಬಂದಿದ್ರು. ಸೋಮನಾಥ ದಾನಮ್ಮ ಇಬ್ಬರೇ ಬಂದಾರ್ರಿ. ಇಲ್ಲಿ ಮದುವೆಗೆ ಬಸವಣ್ಣವ್ರು ಬಂದಿದ್ರಂತಲ್ಲ? ಇಲ್ಲ, ಹಂಗೆ ಅವ್ರು ಕೂಡ 550 ಮಂದಿ ಬಂದೈತ್ರಿ. ಅವ್ರು ಎಲ್ಲಾರ್ದು ಲಗ್ನ ಆಗೈತ್ರಿ ಇಲ್ಲಿ. ಆ ನೀರೆಲ್ಲ ತನ ಶಂಖ ಊದ್ಯಾಡ್ರಿ. ಶಂಖ ಊದನ ಅವು ನೀರು ಬಿದ್ದವ್ರಿ. ನೀರು ಇಲ್ಲಿ ಎಂದೂ ಹೋಗಿಲ್ರಿ ಅವು. ಹಂಗ್ಯಾವ ಹಂಗೆ ಇರ್ತಾವ್ರಿ. ಎಷ್ಟು ಫೀಟಿಗೆ ಅವ ನೀರು? ಐತಿ ಗುಂಡ ತೆಗೆದಾರಿ ಕಟ್ಟ್ಯಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಡ್ತಾರ್ರಿ ಕೊಡ್ರಿ ಪೂಜೆ ಮಾಡಕ್ಕೆ. ಸಂಜೆ ಪೂಜೆ ಮಾಡಲ್ರಿ. ಇದು ಸೀರೆ ಏನು ಮಾಡಲ್ರಿ. ನೀವು ಪೂಜೆ ಹಾಕೊಂಡು ನಿಮಗೆ ಪೂಜೆ ಇಲ್ಲಿ ಹೊಂಡ ಇಲ್ಲದ್ರಿ ಇದೆ ರೀ. ಇಲ್ಲಿ ಬಹಳ ಬರಗಾಲವಿತ್ತು, ನೀರಿನ ಬಹಳ ಸಮಸ್ಯೆ ಇತ್ತು. ಇಲ್ಲಿ ಬಂದು ದಾನಮ್ಮ ದೇವಿಯವರು ಶಂಖವನ್ನು ಊದಿದಾಗ ಇಲ್ಲಿ ನೀರು ಚಿಮ್ಮಿದೆ ಎಂದು ಪ್ರತೀತಿ ಇದೆ. ಇಲ್ಲಿ ನೀರು ಯಾವಾಗಲೂ 1 ಅಡಿಗಳಷ್ಟಲ್ಲೇ ಮೇಲೆ ನೀರು ಇರುತ್ತದೆ. ನಾವು ಕೈಯಿಂದ ನೀರು ತೆಗೆದುಕೊಳ್ಳಬಹುದು. ಪೂಜ್ಯರು ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಶರಣಾರ್ಥಿ. ನಾವೀಗ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರಾದಿಯಾಗಿ 770 ಅಮರಗಣಗಳ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಶರಣರ ಜೀವನ. ಅಂಥ ಒಂದು 770 ಅಮರಗಣಗಳ ಸಾಲಿನಲ್ಲಿ ವರದಾನಿ ಶರಣ ಗುಡ್ಡಾಪುರ ದಾನಮ್ಮನವರು ಒಬ್ಬರು. ಅವರು ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿಂದ ಮತ್ತೆ ಪುನಃ ಗುಡ್ಡಾಪುರಕ್ಕೆ ಬಂದಾಗ ಅವರು ಸೋಮನಾಥ ಅಂಥೇಳಿ ಅವರನ್ನು ಮದುವೆ ಆಗಲಿಕ್ಕೆ ಈ ಒಂದು ಸಂಕತೀರ್ಥದಲ್ಲಿ ಇಲ್ಲೇ 550 ಮದುವೆಗಳ ಜೊತೆ ಅವರನ್ನು ತಮ್ಮ ಮದುವೆಯನ್ನು ಸಹಿತ ಆಗಿದೆ. ಅವರ ಮದುವೆಗೆ ವಿಶ್ವಗುರು ಬಸವಣ್ಣನವರು ಮತ್ತು ನೀಲಂಬಿಕೆ ತಾಯಿಯವರು ಬಂದಿದ್ದರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ನಾವೀಗ ಸಂಕತೀರ್ಥದಲ್ಲಿದ್ದೀವಿ. ಇದರ ಇತಿಹಾಸ ಬಹಳ ದೊಡ್ಡದಿದೆ. ಆ ಮದುವೆ ಸಂದರ್ಭದಲ್ಲಿ ನೀರಿಲ್ಲದ್ದಕ್ಕಾಗಿ ದಾನಮ್ಮ ತಾಯಿಯವರು ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಕರುಣೋದಕವನ್ನು ಸಿಂಪಡಿಸಿ ಶಂಖವನ್ನು ಊದಿ ಓಂ ನಮಃ ಶಿವಾಯ ಮಂತ್ರ ಪಠಣವನ್ನು ಮಾಡಿದಾಗ, ಓಂ ಶ್ರೀ ಗುರು ಬಸವಲಿಂಗಾಯ ಮಂತ್ರವನ್ನು ಪಠಣ ಮಾಡಿದಾಗ ಇಲ್ಲಿ ಯಥೇಚ್ಛವಾಗಿ ನೀರಿನ ಒಂದು ಬುಗ್ಗೆ ಹೊರ ಬಂದಿದೆ. ಅದು ನಾವೀಗ ನೋಡ್ಬೋದು. ಇಲ್ಲಿ ಸಂಕತೀರ್ಥದಲ್ಲಿ ನೀರಿನ ಒಂದು ಹೊಂಡನ್ನು ಸಹಿತ ಇದೆ. ಹಾಗಾಗಿ ದಾನಮ್ಮ ತಾಯಿ ಲಿಂಗದ ಪವಾಡವನ್ನು ಮಾಡಿ ವೀರ ಶರಣೆಯಾಗಿ ಇವತ್ತು ನಮ್ಮ ಶರಣರ ಇತಿಹಾಸದಲ್ಲಿ ಅಗ್ರಗಣ್ಯ ಸ್ಥಾನಮಾನವನ್ನು ಪಡೆದಿದ್ದಾರೆ. ಕೇವಲ ದಾನಮ್ಮ ತಾಯಿಯವರು ಲಿಂಗಾನುಷ್ಠಾನಿಗಳ ಅಲ್ಲದೆ ಸ್ವತಃ ಲಿಂಗಾಯತ ಧರ್ಮ ಅಥವಾ ಈ ಒಂದು ಬಸವ ಧರ್ಮವನ್ನು ರಕ್ಷಣೆ ಮಾಡುವಲ್ಲಿ ಭಾಳಷ್ಟು ಅವರು
ತಮ್ಮ ಜೀವನವನ್ನು ಸಾರ್ಥಕವಾಗಿ ಹೋರಾಟ ಮಾಡಿದ್ದಾರೆ. ಅಂಥ ಒಂದು ತಾಯಿಯ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜಂಗಮ ಸ್ಥಾನದಲ್ಲಿ ಆ ತಾಯಿಯರ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿ ಯಾರು ಕುಳಿತುಕೊಂಡು ಬಂದು ಭಕ್ತಿಯಿಂದ ಆ ಒಂದು ದಾನಮ್ಮ ತಾಯಿಯವ್ರನ್ನ ನೆನೆಸ್ತಾರೆ, ಗುರು ಬಸವಣ್ಣನವ್ರನ್ನ ನೆನೆಸ್ತಾರೆ, ಲಿಂಗ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ಇಷ್ಟಾರ್ಥಗಳು ಈಡೇರ್ತವಂತಕ್ಕಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾವೆಲ್ಲರೂ ಸಹಿತ ಇಲ್ಲಿ ಬರ್ತಾ ಇದ್ದೀವಿ. ತಾವು ಬನ್ನಿ, ತಮ್ಮೆಲ್ಲರಿಗೂ ಶರಣ ಶರಣ. ಪುರದಾನಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ಸತ್ಯ ಶರಣೆ ಗುಡ್ಡ ಪುರದಾನಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ಲಿಂಗದೇವನ ಕರುಣೆ ಪಡೆದೆಯಮ್ಮ, ಬಸವೇಶನ ದಯವು ನಿನಗಮ್ಮ, ಉಮರಾಣಿಯ ಬೆಳಕು ನೀನಮ್ಮ, ಕಲ್ಯಾಣಕ್ಕೆ ನಡೆದು ನೀನು ಬಂದೆಯಮ್ಮ, ಸತ್ಯ ನ್ಯಾಯ ಧರ್ಮದಿ ನಡೆದೆಯಮ್ಮ, ಮುತ್ತೈದೆ ಭಾಗ್ಯವು ನಿನ್ನದಮ್ಮ, ಸಿದ್ದರಾಮರಿಂದ ದೀಕ್ಷೆ ಪಡೆದೆಯಮ್ಮ, ದೃಷ್ಟಿಯೋಗವು ನೀನು ಕಲಕೆಯಮ್ಮ, ಗುಣತೀರ್ಥದಿ ಲಿಂಗ ಯೋಗ ಮಾಡಿದಮ್ಮ, ನಾರಾಯಣಪುರದಿ ಸೇವೆ ಗೈದೆಯಮ್ಮ, ಸತ್ಯ ಶರಣೆ ಗುಡ್ಡ ಪುರ ದಾನಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ಸಂಕತೀರ್ಥದಿ ಮದುವೆ ಆದೆಯಮ್ಮ, ಸೋಮನಾಥನ ಮಡದಿ ನೀನಮ್ಮ, ಸಾಮೂಹಿಕ ಮದುವೆಯ ಮಾಡಿದಮ್ಮ, ನಿನ್ನ ದಾಂಪತ್ಯ ಧರ್ಮ ದೊಡ್ಡದಮ್ಮ, 1,96,000 ಜಂಗಮರಿಗೆ ದಾಸೋಹಗೈದೆಯಮ್ಮ, ನಿನ್ನ ದಾಸೋಹಕ್ಕೆ ತೃಪ್ತರಾದರಮ್ಮ, ದಾಸೋಹಿ ಎನಿಸಿದಮ್ಮ, ಕಾಯಕವೇ ನನ್ನ ಧರ್ಮ ಎಂದೆಯಮ್ಮ, ಬಸವ ಭಕ್ತಿ ಪಥವ ನೀನು ತೋರಿದಮ್ಮ, ಇಚ್ಛಾ ಮರಣಿಯಾಗಲು ಬಯಸಿದಮ್ಮ, ಗುಡ್ಡಾಪುರದಿ ಲಿಂಗೈಕ್ಯ ಆದೆಯಮ್ಮ, ಸತ್ಯ ಶರಣೆ ಗುಡ್ಡಾಪುರ ದಾನಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ದಾನಮ್ಮ ನಿನ್ನ ನಾಮ ಮೆರೆಯಿತಮ್ಮ, ವರದಾನಿ ಎಂದು ಕೀರ್ತಿ ಪಡೆದೆಯಮ್ಮ, ನಂಬಿ ಬಂದ ಭಕ್ತರಿಗೆ ವರ ನೀಡಿದಮ್ಮ, ಗುಣತೀರ್ಥ ಜ್ಞಾನಕ್ಕೆ ಒಲಿದೆಯಮ್ಮ, ಸತ್ಯ ಶರಣೆ ಗುಡ್ಡಪುರ ದಾನಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ಅಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ, ಅಮ್ಮ ನಿನ್ನ ಮಹಿಮೆ ಕೇಳಲು ದೊಡ್ಡದಮ್ಮ. ಜೈ ಗುರು ಬಸವೇಶ್ವರ ವರದಾನಿ ಗುಡ್ಡಾಪುರದಾನಿ ಮಾತಾಕಿ ಜೈ. ವರದಾನಿ ಗುಡ್ಡಾಪುರ ದಾನಮ್ಮ ತಾಯಿಯವರಿಗೆ ಜಯವಾಗಲಿ.